ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ಫ್ರೆಂಡ್ಸ್, ಸೂಪರ್ ಆಗಿದ್ದೀನಿ. ಈಗ ಟೈಮ್ ಬಂದು 2 o'clock ಆಗಿದೆ. ಊಟ ಎಲ್ಲ ಮುಗಿಸ್ಕೊಂಡು ಬನ್ನಿ, ಈಗ ನನ್ನ ಮಗ ಏನ್ ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ ನಿಮ್ಗೆ. ಆರ್ಯ ಆರ್ಯ ಏನ್ ಮಾಡ್ತಿದ್ಯಾ? ರಿಮೋಟಲ್ಲಿ ಏನಾಗ್ತಿದ್ಯಾ ರಿಮೋಟಲ್ಲಿ? ನೋಡಿ ಗಾಯ್ಸ್, ಇಲ್ಲಿ ನಾನು ರೈಮ್ಸ್ ಹಾಕ್ಬಿಟ್ಟು ಕೂರಿಸಿದ್ದೆ ಅವನ್ನ. ನೋಡಿ, ರೈಮ್ಸ್ ಹಾಕ್ಬಿಟ್ಬಿಟ್ರೆ ಅವನು ಫುಲ್ಲು ಟಿವಿ ಒಳಗಡೆನೆ ಮುಳುಗೋಗ್ಬಿಡ್ತಾನೆ ಅವನು. ಆರ್ಯ 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 ಏಯ್ ಪಾಪು, ಆರ್ಯ ಆರ್ಯ ಪಾಪು ಇಲ್ಲಿ. ಇಲ್ಲಿ ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ ಹಾಯ್ ಅಣ್ಣ. ಏನಿದು ಟಿವಿ ಒಳಗಡೆ ಮುಳುಗೋಗಿರೋದು? ಅವನಿಗೆ ರೈಮ್ಸ್ ಅಂದ್ರೆ ಸಖತ್ ಇಷ್ಟ ಫ್ರೆಂಡ್ಸ್. ನಾನು ಜಾಸ್ತಿ ಏನು ಹಾಕೊಡಲ್ಲ ಅವನಿಗೆ, ಡೈಲಿ 1 time ಹಾಕೊಡ್ತೀನಿ ಅಷ್ಟೇನೆ. ಊಟ ಎಲ್ಲ ಮಾಡಿಸ್ಬೇಕಾದ್ರೆ ತುಂಬಾನೇ ಹಠ ಮಾಡಿದ್ರೆ ಮಾತ್ರ ಹಾಕೋದು ನಾನು ಅಷ್ಟೇ. ಜಾಸ್ತಿ ನಾನು ಈ ಥರ ಎಲ್ಲ ಅಡಿಕ್ಟ್ ಮಾಡಿಲ್ಲ ಅವನಿಗೆ. ಚಿಲಿ ಇಲ್ಲೋಡು ಅಲ್ಲಿ ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ ಹಾಯ್ ಅನ್ನು ಬಾಯಲ್ಲಿ. ಹಾಯ್. ಮಮ್ಮು ತಿಂದ ನೀನು? ಮಮ್ಮು ತಿಂದ? ಏನ್ ರೈಮ್ಸ್ ಅದು? ಏನ್ ರೈಮ್ಸು? ನೋಡಿ, ಇದು ಬಂದು ಒಂದು ಫೇವ್ರೆಟ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರು. ಸಖತ್ ಇಷ್ಟ ಅವನಿಗೆ ಇದು. ನೋಡ್ತಾ ಇದ್ದಾನೆ ನೋಡಿ. ಚಿನ್ನಿ ಆಫ್ ಮಾಡ್ತೀನಿ ಈಗ ನಾನು. ಆಫ್ ಮಾಡ್ಲಾ ನಾನು? ಅದಲ್ಲ ರಿಮೋಟ್, ಅದ್ರದ್ದು ರಿಮೋಟ್ ಕೊಟ್ಟಿಲ್ಲ ಗಾಯ್ಸ್ ನಾನು. ಯಾಕಂದ್ರೆ ಅವನು ಫುಲ್ಲು ಅದು ಇದು ಪ್ರೆಸ್ ಮಾಡೋದು ಆ ಥರ ಎಲ್ಲ ಮಾಡ್ತಾನೆ. ಹಾಗಾಗಿ ರಿಮೋಟ್ನ ಇಲ್ಲೇ ಇಟ್ಟಿದ್ದೆ. ನೋಡಿ, ಈಗ ಆಫ್ ಮಾಡ್ತೀನಿ. ಅವ್ನ ರಿಯಾಕ್ಷನ್ ನೋಡೋಣ ಹೇಗಿರುತ್ತೆ ಅಂತ. ನೀನೇ ಹಾಕೋತ್ಯಾ? ನಾನು ಆಫ್ ಮಾಡ್ಬಿಟ್ನಲ್ಲ. ನೋಡಿ, ನಾನು ಆಫ್ ಮಾಡ್ಬಿಟ್ಟೆ ಅಂದ್ಬಿಟ್ಟು ಅವನೇ ಹಾಕ್ತಾ ಇದ್ದಾನೆ. ಏನು ಕೊಡು. ನಾ ಹಾಕಲ್ಲ. ಮತ್ತೆ ಅಲ್ಲಿ ನೋಡಲ್ಲಿ ಎಲ್ಲರಿಗೂ ಹಾಯ್ ಮಾಡು. ಹಾಯ್ ಮಾಡಿದ್ರೆ ಮಾತ್ರ ಹಾಕೊಡ್ತೀನಿ ಅಂದವ್ರು ಇಲ್ಲ. ಹಾಕೇ ಬಿಟ್ಟ. ಸುಮ್ಮನೆ ಏನೋ ಒಂದು ಬಟನ್ ಪ್ರೆಸ್ ಮಾಡಿಬಿಟ್ಟ, ಹಾಕೇ ಬಿಟ್ಟ. ಅಲ್ಲ ಪೆನ್ ಕಿಸ್ ಕೊಡು ಎಲ್ಲರಿಗೂ. ಪೆನ್ ಕಿಸ್ ನನಗೆ ಕೊಡು. ಕಿಸ್ ಕೊಡು. ಮುದ್ದೆ ಕೊಡು. ಮುದ್ದೆ. ಗುಡ್ ಬಾಯ್. ಅದು ಆಫ್ ಮಾಡಿಬಿಡೋಣ. ಸ್ವಲ್ಪ ಹೊತ್ತು. ಸ್ವಲ್ಪ ಹೊತ್ತು ಆಫ್ ಮಾಡೋಣ, ಆಮೇಲೆ ಹಾಕ್ಕೊಡ್ತೀನಿ. ಆಯ್ತಮ್ಮ? ಸ್ವಲ್ಪ ಹೊತ್ತು ಆಫ್ ಮಾಡಿಬಿಟ್ಟು ಆಮೇಲೆ ಹಾಕ್ಕೊಡ್ತೀನಿ. ಆಯಿತಾ? ಬಾ, ಇಲ್ಲಿ ಮಾತಾಡೋಣ ನಾವೀಗ. ಬಾ, ಇಲ್ಲಿ ನೋಡು. ಎಲ್ಲರಿಗೂ ಥ್ಯಾಂಕ್ ಯು ಹೇಳಲ್ವಾ ನೀನು ಥ್ಯಾಂಕ್ ಯು ಹೇಳಲ್ವಾ? ಎತ್ಕೋ, ರಿಮೋಟ್ ಎತ್ಕೋ. ಬಾಯಿಲಿ ಬಾ. ಚಿನ್ನಿ ಅಲ್ಲಿ ನೋಡು. ಈಗ ಎಲ್ಲರ ಜೊತೆ ಮಾತಾಡೋಣ ಸ್ವಲ್ಪ ಹೊತ್ತು. ಎಲ್ಲರ ಜೊತೆ ಮಾತಾಡೋಣ. ಥ್ಯಾಂಕ್ ಯು ಹೇಳಲ್ವಾ ನೀನು? ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲ್ವಾ ನೀನು? ಏನು ಬೇಕು? ನಾನು ಹಾಕಲ್ಲ. ನಾನು ವಿಡಿಯೋ ಮಾಡಬೇಕು. ವಿಡಿಯೋ ಮಾಡಿಬಿಟ್ಟು ಆಮೇಲೆ ಹಾಕ್ಕೊಡ್ತೀನಿ. ಆಯಿತಾ? ಓಕೆ ಗೈಸ್, ತುಂಬ ಖುಷಿ ಆಗ್ತಾ ಇದೆ. ಓಕೆನಾ? 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಸಖತ್ ಖುಷಿ ಆಗ್ತಾಯಿದೆ. ಇಷ್ಟು ಬೇಗ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ತುಂಬಾ ಖುಷಿ ಆಯಿತು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 5 months ಆಯಿತು. ಇನ್ನೂ 5 months ಕಂಪ್ಲೀಟ್ ಆಗಿಲ್ಲ. 5 months ರನ್ನಿಂಗಲ್ಲಿದೆ. ಸೊ ತುಂಬಾ ಖುಷಿ ಆಯಿತು. ಸೊ ಎಲ್ಲರಿಗೂ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬಾ ಥ್ಯಾಂಕ್ ಯೂನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ನಾನು ಒಳ್ಳೊಳ್ಳೆ ಕಂಟೆಂಟ್ನ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಮುಂದಕ್ಕೆ. ಓಕೆನಾ? ಟ್ರೈ ಮಾಡ್ತೀನಲ್ಲ, ಒಳ್ಳೊಳ್ಳೆ ಕಂಟೆಂಟ್ನ ನಿಮಗೆ ಕೊಡ್ತೀನಿ. ಓಕೆನಾ? ಸೊ ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆಯೇ ಮೇಯ್ನಾಗಿ ಏನಪ್ಪ ಅಂತಂದರೆ, ನಿಮಗೆ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನೀವು ಕೇಳಿದ್ರೆ ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಗಾಯ್ಸ್, ತುಂಬಾ ಖುಷಿ ಆಗ್ತಿದೆ. ಅದು ಇಷ್ಟು ಬೇಗ ಆಗುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಸೊ ನೋಡೋಣ ಮುಂದಕ್ಕೂ ಇದೇ ರೀತಿ ನಿಮ್ಮದು ಆಶೀರ್ವಾದ ಪ್ರೀತಿ ಯಾವಾಗಲೂ ಸದಾ ನನ್ನ ಮೇಲಿರಲಿ. ಹಾಗೆಯೇ ನಾನು ಅಷ್ಟೇ ಒಳ್ಳೊಳ್ಳೆದು ಕಂಟೆಂಟನ್ನ ನಿಮಗೆ ಅಂದರೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವಿಡಿಯೋಸ್ನ ಹಾಕಲಿಕ್ಕೆ ನಾನು ಹಾಕ್ತೀನಿ. ಅದನ್ನು ನೋಡಿ ಮುಂದಕ್ಕೆ ಸಪೋರ್ಟ್ ಮಾಡಿ. ತುಂಬಾ
ಖುಷಿ ಆಗ್ತಾ ಇದೆ. 1,000 ಸಬ್ಸ್ಕ್ರೈಬರ್ ಬಗ್ಗೆ ಹೇಳಬೇಕು ಅಂದರೆ ಗಾಯ್ಸ್, ನಿಜವಾಗ್ಲೂ ಒಂದೊಂದು ಸಬ್ಸ್ಕ್ರೈಬರ್ ಕೂಡ ಈಗ ಸ್ಟಾರ್ಟಿಂಗು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರೆ ನೋಡಿ, ಅವರಿಗೆ ಒಬ್ಬೊಬ್ಬರು ಸಬ್ಸ್ಕ್ರೈಬರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಓಕೆನಾ? ಎಷ್ಟು ಅಂದರೆ ನಾವು ಎಷ್ಟು ಕಷ್ಟಪಟ್ಕೊಂಡು ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಅದು ಹೇಳೋಕ್ಕಾಗಲ್ಲ, ಅಷ್ಟು ಕಷ್ಟ. ಓಕೆನಾ? ಯಾಕಂದರೆ ಈಗ ಮಾಮೂಲಿ ಮಕ್ಕಳು ಇಲ್ಲದೆ ಇರೋರು ಅಟ್ಲೀಸ್ಟ್ ಹೆಂಗೋ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಾಡ್ಕೊಳ್ತಾರೆ ವಿಡಿಯೋಸ್ನ. ಬಟ್ ನಾವು ಮಗು ಇಟ್ಕೊಂಡು ಮನೆಯಲ್ಲಿ ವಿಡಿಯೋ ಮಾಡೋದಂತೂ ಎಷ್ಟು ಟಫ್ ವರ್ಕ್ ಅಂದರೆ ನಿಜವಾಗ್ಲೂ ಇದು. ನಾವು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಗು ನೋಡಿಕೊಂಡು ಇವ್ರಿಗೆ ತಿನ್ನಿಸ್ಕೊಂಡು ಇವ್ರನ್ನ ನೋಡಿಕೊಂಡು ಅಡುಗೆ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಜೊತೆಗೆ ಯೂಟ್ಯೂಬ್ ಮಾಡಿಕೊಂಡು ಯೂಟ್ಯೂಬ್ನ ಎಡಿಟ್ ಮಾಡಿ ನಾವು ಕ್ಲಿಪ್ಸ್ಗಳನ್ನ ತೊಗೊಂಡು ಫಸ್ಟು ಎಡಿಟ್ ಮಾಡಿ ವಾಯ್ಸ್ ಕೊಡಬೇಕು ಅಂತಂದರೆ ವಾಯ್ಸ್ ಕೊಟ್ಟು ಅದನ್ನು ಅಪ್ಲೋಡ್ ಮಾಡಿ ಎಷ್ಟು ಕೆಲಸ ಇರುತ್ತೆ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಅಷ್ಟು ಈಸಿ ವರ್ಕ್ ಅಂತೂ ಅಲ್ಲ ಯೂಟ್ಯೂಬು. ಓಕೆನಾ? ಸೊ ನನಗೆ ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ನಾನು ಅಷ್ಟೇ ಇದ್ರ ಹಿಂದೆ ತುಂಬಾ ಕಷ್ಟಪಟ್ಟಿದ್ದೀನಿ. 1,000 ಸಬ್ಸ್ಕ್ರೈಬರ್ ಆಗಲಿಕ್ಕೆ ಎಷ್ಟು ಕಷ್ಟ ಅಂದರೆ ನಿಜವಾಗ್ಲೂ ದಟ್ ಈಸ್ ಇಂಪಾಸಿಬಲ್ ಅಂತಲೇ. ಅಂದರೆ ಬೇಗ 1K ಆಗೋದು ಒಬ್ಬೊಬ್ಬರಿಗೆ ಬೇಗ ಆಗಿಬಿಡುತ್ತೆ. ಓಕೆನಾ? ಒಬ್ಬೊಬ್ಬರಿಗೆ 2 ಮಂತ್ಸ್ಗೆ ಆಗಿಬಿಡುತ್ತೆ, ಒಬ್ಬೊಬ್ಬರಿಗೆ ಅವ್ರವ್ರ ಲಕ್ ಮೇಲೆ ಡಿಪೆಂಡ್. ಅದು ಒಬ್ಬೊಬ್ಬರಿಗೆ 1 ಮಂತ್ಗೆ ಆಗಿಬಿಡುತ್ತೆ, ಒಬ್ಬೊಬ್ಬರಿಗೆ 1 ವರ್ಷ ಆಗಿದ್ರೂ ಆಗಿರೋದಿಲ್ಲ, ಆ ಥರ ಇರುತ್ತೆ. ಓಕೆನಾ? ಎಲ್ಲ ಅವ್ರವ್ರ ಮೇಲೆ ಲಕ್ ಜೊತೆಗೆ ಅವ್ರು ಹಾಕೋ ಎಫರ್ಟು. ಓಕೆನಾ? ಒಳ್ಳೊಳ್ಳೆ ಕಂಟೆಂಟನ್ನು ಕೊಟ್ಟರೆ ನಿಜವಾಗ್ಲೂ ಜನಗಳು ನೋಡಿ ಇಷ್ಟಪಡ್ತಾರೆ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಾರೆ. ಓಕೆನಾ? ಓಕೆ ಗೈಸ್, ತುಂಬಾ ಖುಷಿ ಆಗ್ತಿದೆ. ಮತ್ತೊಮ್ಮೆ ಎಲ್ಲರಿಗೂ ತುಂಬ 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 ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬಾ ಥ್ಯಾಂಕ್ ಯು. ಓಕೆನಾ? ಓಕೆ ಫ್ರೆಂಡ್ಸ್, ಬೈ ಚಿನಿ, ಬಾ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲ್ಲ ನೀನು, ಬಾ. ಹಾಕ್ಕೊಡ್ತೀನಿ ಬಾ ನಿನಗೆ. ಅವನಿಗೆ TV ಹಾಕ್ಕೊಡ್ಬೇಕು. ನನಗೀಗ ರೈಮ್ಸ್ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಬಾ ಆಯಿತು ಕೊಡ್ತೀನಿ ರಿಮೋಟ್. ಓಕೆ, ಅಲ್ಲೆಲ್ಲರಿಗೂ ಥ್ಯಾಂಕ್ ಯು ಹೇಳು ಮಗ್ಡ. ಥ್ಯಾಂಕ್ ಯು. ನೋಡಿ, ಶೇಖಂಡ್ ಕೊಡ್ತಿದ್ದಾನೆ, ಈಸ್ಕೊಳ್ಳಿ. ಶೇಖಂಡ್ ಕೊಡ್ತಿದ್ದಾನೆ, ಶೇಖಂಡ್ ಈಸ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ ಮಾಡ್ಬಿಡು ಎಲ್ಲರಿಗೂ. ನಮಸ್ತೆ, ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದಗಳು. ನಮ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದೀರಾ, ನಮಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹಾಗೆಯೇ ಮುಂದಕ್ಕೂ ಅಷ್ಟೇ ನಿಮಗೆಲ್ಲ ಒಳ್ಳೊಳ್ಳೆ ಕಂಟೆಂಟ್ನ ಕೊಡುತ್ತೆ ಅಮ್ಮ ಅಂತ ಹೇಳು. ಅಮ್ಮ ಕೊಡ್ತಾರೆ ಒಳ್ಳೊಳ್ಳೆ ಕಂಟೆಂಟ್ನ, ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದವರು ಹೇಳಿಸಿದೆ ಹಿಂಗೆ ನಮಸ್ತೆ ಮಾಡಿ. ಇನ್ನೊಂದ್ಸಲ ನಮಸ್ತೆ ಮಾಡ್ಬಿಡು. ಇನ್ನೊಂದ್ಸಲ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು ಮಗನ. ನನಗೆ ಕೋಪ ಬರ್ತಾ ಇದೆ, ಹಾಕ್ಕೊಟ್ಟಿಲ್ಲ ಅಂತ ಕೋಪ ಬರ್ತಾ ಇದೆ. ಹಾಕ್ತೀನಿ, ಆಯಿತು. ಓಕೆ, ಬಾಯ್ ಮಾಡಾಯ್ತು, ಬಾಯ್ ಮಾಡಿಬಿಡು, ಹಾಕ್ಕೊಡ್ತೀನಿ. ಬಾಯ್ ಎಲ್ಲರಿಗೂ, ಬಾಯ್. ಪ್ಲೇನ್ ಕಿಸ್. ನಾನು ಕೊಡ್ಬೇಕಾ? ನೀನು ಕೊಡಿ ಈಗ. ನಾನು ಎಲ್ಲರಿಗೂ ಅಲ್ಲಿ ಹೇಳ್ಬೇಕು ಫಸ್ಟು, ಇಲ್ಲಿ ಮುಗಿಸ್ಬೇಕು, ಈ ವಿಡಿಯೋ ಮುಗಿಸ್ಬೇಕು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಬಾಯ್ ಬಾಯ್, ಟೇಕ್ ಕೇರ್.